ಎಲ್ಲ ಪಾರ್ಸಲ್ ಇದು ಕ್ಯಾಶ್ ಆನ್ ಡೆಲಿವರಿ ಐತೆ, ಪೇಮೆಂಟ್ ಮಾಡ್ತೀರಾ? ನಿನ್ನೆ UPI ವರ್ಕ್ ಆಗ್ತಿಲ್ಲ, ಒಟ್ಟಿಗೆ ಆರ್ಡರ್ ಮಾಡಿದೆ. ಎಲ್ಲರಿಗೂ ನಮಸ್ಕಾರ. ಡೇ 13 ಚಾಲೆಂಜ್ಗೆ ಇವಾಗ ಟೈಮ್ ಬಂದ್ಬಿಟ್ಟು 8:55. ಈಗ ಟೋಟಲ್ ಪಾರ್ಸಲ್ ನನ್ನ ಹತ್ರ 83 ಇದೆ. 83 ಪಾರ್ಸಲ್ ನಾನು 12 ಗಂಟೆ ಒಳಗೆ ಮುಗಿಸ್ಬೇಕು. ಬನ್ನಿ ನನ್ನ ಜೊತೆ ನಿಮ್ಮ ಜರ್ನಿ, ನನ್ನ ಜೊತೆ ನಿಮ್ಮ ಜೊತೆ, ನನ್ನ ಕತೆ ನಿಮ್ಮ ಜೊತೆ. ಬನ್ನಿ, ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಮೆಝಾನ್ 8205 G05. SF 402 ರೇಲಿಯಾ G03. ಇಲ್ಲಿ ಮನೋಜ್ ಸಿಲ್ವರ್ ಅಪಾರ್ಟ್ಮೆಂಟ್ ಬಂದಿದ್ದೀನಿ. ಇಲ್ಲಿ ಒಟ್ಟು ಬಂದ್ಬಿಟ್ಟು 4 ಪಾರ್ಸಲ್ ಇತ್ತು. 4 ಪಾರ್ಸಲಲ್ಲಿ ಒಂದು ಪಾರ್ಸಲ್ ಸೆಕ್ಯೂರಿಟಿ ಹತ್ರ ಕೊಟ್ಟಿದ್ದೀನಿ. ಎಲ್ಲ ಪಾರ್ಸಲ್ ಸೆಕ್ಯೂರಿಟಿ ಹತ್ರ ಕೊಟ್ಟಿದ್ದೀನಿ. ಈಗ ಮಿಕ್ಕಿದ್ದು ಕೊಡೋಕೆ ಹೋಗ್ತಾ ಇದ್ದೀನಿ. ನವನೀತ್, ಇವತ್ತು ಕೆಲಸ ಲೇಟಾಗಿ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅಲ್ಲ, ಇವತ್ತು ತುಂಬ ಪಾರ್ಸಲ್ ಇದೆ. ಅಮೆಝಾನ್ ಡೆಲಿವರಿ ಮೇಡಮ್. ಮೇಡಮ್ ಇಲ್ಲೇ ಇದ್ದೀನಿ, PG ಔಟ್ ಸೈಡು. ಟೋಟಲ್ 5 ಪಾರ್ಸಲ್ ಇದೆ. 5 ಕ್ಯಾಶ್ ಆನ್ ಡೆಲಿವರಿ. ಹಾಂ, ಓಕೆ ಮೇಡಮ್, ಪೇಮೆಂಟ್ ಮಾಡಿ ನಾನು ಇಲ್ಲಿ ಇಟ್ಟು ಹೋಗ್ತೀನಿ. ಓಕೆನಾ? ಇಲ್ಲ, ನೀವೇ ಬರ್ತಾ ಇದ್ದೀರಾ? ಹಾಂ, ಬನ್ನಿ, ನಾನು ಇಲ್ಲೇ ಕೆಳಗಿದ್ದೀನಿ. ಭಯ ಆಗ್ಬಿಡಿತಪ್ಪ, ಒಂದೇ ಕಸ್ಟಮರ್ 5 ಪಾರ್ಸಲ್ ಎಲ್ಲ ಕ್ಯಾಶ್ ಆನ್ ಡೆಲಿವರಿ ಎಲ್ಲ ಕ್ಯಾನ್ಸಲ್ ಆಗ್ಬಿಡುತ್ತಂತ. ಕಸ್ಟಮರೇ ಬರ್ತಾ ಇದ್ದಾರೆ, ತುಂಬ ಒಳ್ಳೇದಾಯ್ತು ಅವರೇ ಬಂದರೆ. ಮತ್ತು ಆನ್ಲೈನಲ್ಲಿ ಕೂಡ ಪೇ ಮಾಡ್ತಾ ಇದ್ದಾರೆ. ನಾವು ಒಳ್ಳೇದಿದೆ ಇಂಥದ್ದೆಲ್ಲ ಬಂದರೆ. ಕಸ್ಟಮರ್ ನಾವು ಬರೋಕ್ಕಿಂತ ಮೊದಲೇ ಅವರು ಪೇಮೆಂಟ್ ಮಾಡಿಬಿಟ್ರೆ ನಾವು ಆರಾಮಾಗಿ ಅವ್ರು ಫೋನ್ ಮಾಡ್ಬಿಟ್ಟು ಇಟ್ಟು ಹೋಗ್ಬೋದು. ಮೇಡಮ್ 177 495. ನಂಗೆ ಭಯ ಬಿಡಿತ್ತು. 5 ಕ್ಯಾಶ್ ಆನ್ ಡೆಲಿವರಿ ಐತೆ, ಪೇಮೆಂಟ್ ಮಾಡ್ತೀರಾ? ನಿನ್ನೆ UPI ವರ್ಕ್ ಆಗ್ತಿಲ್ಲ, ಒಟ್ಟಿಗೆ ಆರ್ಡರ್ ಮಾಡಿದೆ ಎಲ್ಲಾನು. ಅದು ಒಂದೇ ಸ್ವಲ್ಪ ಬಲ್ಕ್ ಬಂದ್ಬಿಟ್ರೆ ನಮಗೆ ಇದು ಅರ್ಧರೆಕ್ಟ್ ಸ್ಲಾಟ್ ಅಲ್ಲಿ ಐತೆ. ಇದು 8 ಗಂಟೆಯಿಂದ 12 ಗಂಟೆ ಒಳಗೆ ಅರ್ಜೆಂಟ್ ಬೇಕಿತ್ತು. ಅದಕ್ಕೆ 506 ನೆಟ್ವರ್ಕ್ ಸಿಗ್ತೈತೆ ಅಪ್ರೂಪಕ್ಕಿಲ್ಲ. ಒಂದಾಯ್ತು. ಹಾಂ ಮೇಡಮ್, ರಖ್ ದಿಯಾ. ಕಾಲು ಕಟ್ಟಿ 69 906 ಇವಾಗ ಪೇ ಮಾಡ್ತಿದ್ದೀರಾ? ಮಾಡ್ತಾ ಇದ್ದೀನಿ. ಲಾಸ್ಟ್ ಆರ್ಡರ್ 588 ಒಂದಿದೆ ಅಲ್ಲ, ಗೊತ್ತಿಲ್ಲ ಮೇಡಮ್. ನಾನು ಇದು ಸ್ಕ್ಯಾನ್ ಮಾಡಿದಾಗಲೇ ಅದು ಗೊತ್ತಾಗೋದು ನನಗೆ ಯಾವುದು ಅಂತ. ಈಗ ಆಯ್ತಾ ಅದು ಇದ್ರದ್ದು? 4ನೇದು ಮಾಡ್ತಾ ಇದ್ದೀನಿ. 4ನೇದು ನಿನ್ನೆನೇ ನನಗೆ ಆಟೋಮೆಟಿಕಲಿ ಆಗ್ಬಿಡುತ್ತೆ. ನಿನ್ನೆ ಅಸಲು ಹಾಗೆ ಇಲ್ಲ, ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇರುತ್ತೆ. ಸರ್ವರ್ ಒಟ್ಟಿಗೆ ಆರ್ಡರ್ ಮಾಡಿದೆ ಎಲ್ಲಾನು. ಇನ್ನ ಒಂದು ಲಾಸ್ಟ್ ಮಾಡಬೇಕು, ಮಾಡ್ತಾ ಇದ್ದೀನಿ. ಮಾಡಿ ಬೆಳಗ್ಗೆ ಬಂದ್ಬಿಟ್ಟಿದ್ದೆಲ್ಲ ನೀವು. ನಾನು ಇಷ್ಟೇ ಇಲ್ಲ, ಇದು ಈಗ ಸ್ಲಾಟ್ ಇದೆ ನೋಡಿ ಇಲ್ಲೇ. ನಿನ್ನೆ ನೈಟ್ ಮಾಡಿದೆ ನಾನು ಇದು ಆರ್ಡರ್. ಬೆಳಿಗ್ಗೆ ಎದ್ದು ಪೇ ಮಾಡಿದ್ರೆ ಆಯ್ತು ನೋಡೋಣ ಅಂತ. ಇವಾಗೆಲ್ಲ ಕಾಂಪಿಟೇಷನ್ ಬಂದ್ಬಿಟ್ಟಿದೆ ನೋಡಿ. ಫ್ಲಿಪ್ಕಾರ್ಟ್ 5 ನಿಮಿಷ ಡೆಲಿವರಿ, 10 ನಿಮಿಷ ಡೆಲಿವರಿ. ಈಗ ಇವರು ಇಲ್ಲಾಂದ್ರೆ ಇವಾಗ ನೀವು ತಗೊಂಡಿಲ್ಲ ಅಂದ್ರೆ ಇಲ್ಲೆಲ್ಲ ಕಳ್ದೋಗ್ಬಿಡುತ್ತೆ, ಮತ್ತೆ ಹುಡ್ಕೊಂಡು ಕೊಡ್ಬೇಕು. ಅದು ಕ್ಲೀನಾಗಿ ಒಂದೊಂದು ಬಾಕ್ಸ್ ಇಟ್ಬಿಟ್ರೆ ಸರಿ ಹೋಗ್ಬಿಡುತ್ತೆ. ಟೈಮು 11:20. ಇನ್ನು 21 ಪಾರ್ಸಲ್ ಡೆಲಿವರಿ ಇದೆ. ನಾನು ತಂದಿದ್ದು 83ರಲ್ಲಿ 62 ಪಾರ್ಸಲ್ ಡೆಲಿವರಿ ಮಾಡಿದ್ದೀನಿ. ಇನ್ನು 21 ಇದೆ. 21 ಪಾರ್ಸಲ್ ನಾನು ಡೆಲಿವರಿ ಮಾಡೋಕ್ಕೆ ಇನ್ನು 40 ನಿಮಿಷ ಇದೆ. ಆಗುತ್ತೆ, ರಿಸ್ಕ್ ಏನು ಬೇಡ. ಟೈಮ್ ಲೇಟ್ ಆದರೂ ಪರವಾಗಿಲ್ಲ,
ಬಿ ಸೇಫ್ ಆಗಿ ಕೆಲಸ ಮಾಡ್ತೀನಿ. ನಾನು ಬಿ ಸೇಫ್ ಆಗಿ ಕೆಲಸ ಮಾಡ್ತೀನಿ. ಇವತ್ತೊಂಥರ ಚೆನ್ನಾಗಿತ್ತು. ರೂಟ್ ಮಾಮೂಲಿ 80% ಬಂದಿತ್ತು. ಆದರೆ ನಿನ್ನೆ ಮೊನ್ನೆ ಬರ್ತಿತ್ತಲ್ಲ ಒಂದು ಅಪಾರ್ಟ್ಮೆಂಟಲ್ಲಿ 4-5 ಆ ಥರ ಬಂದಿಲ್ಲ. ಇವತ್ತೆಲ್ಲ ಬರೀ ಸಿಂಗಲ್ ಪಾರ್ಸಲ್ಲೇ ಬಂದಿದ್ದು. ಸಿಂಗಲ್ ಪಾರ್ಸಲ್ ಬಂದಿರೋದ್ರಿಂದ ಟೈಮ್ ಹಿಡೀತು. ಇಲ್ಲ ಈಗ ಟೈಮ್ 12 ಗಂಟೆಗಿಂತ 12:01, 12:02 ಇನ್ನೂ ಡೆಲಿವರಿ ಇದ್ದೀನಿ. ಬಟ್ ಎಲ್ಲ ಡೆಲಿವರಿ ಡನ್ ಕೊಟ್ಟಿದ್ದೀನಿ. ಈ ಅಪಾರ್ಟ್ಮೆಂಟ್ ಫುಲ್ ಇರೋದು ಪಾರ್ಸಲ್ಲು. ಅದಕ್ಕೆ ಏನು ತೊಂದರೆ ಇಲ್ಲ. ಕಸ್ಟಮರ್ ಎಲ್ಲ ಇಲ್ಲೇ ಇದ್ದಾರೆ. ಇಲ್ಲೇ ಕೊಟ್ಬಿಟ್ಟು ಆರಾಮಾಗಿ 4 ಪಾರ್ಸಲ್ ಇದೆ. 4 ಪಾರ್ಸಲ್ ಕೊಟ್ಟು ಹೋಗೋದು. ಒಂಥರ ಕ್ರೇಜಿಯಾಗಿತ್ತು ಇವತ್ತು. ವೀಡಿಯೋ ಮಾಡ್ಕೊಂಡಿದ್ರೆ ಮಾತ್ರ ಹಬ್ಬ ಹೇಳೋಕ್ಕಾಗಲ್ಲ, ಹಂಗಿತ್ತು. ಸೆಕೆಂಡ್ ರೌಂಡ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮು 1:50. ಈಗ ನನ್ನ ಹತ್ರ ಟೋಟಲ್ ಪಾರ್ಸಲ್ ಇರೋದು 79. 79 ಪಾರ್ಸಲ್ ಇದೆ. ಇವತ್ತು ಬೆಳಗ್ಗೆಯಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ತುಂಬ ತಕ್ಕ ಮಟ್ಟಿಗೆ ಮಾಡಿದ್ದೀನಿ. ನಾಳೆ ಅದನ್ನೇ ಅಪ್ಲೋಡ್ ಮಾಡೋದು. ಇವಾಗಲೂ ಮಾಡೋಕ್ಕಾಗುತ್ತಿಲ್ಲೋ ಗೊತ್ತಿಲ್ಲ. ತುಂಬ ಪಾರ್ಸಲ್ ಇದೆ ಅನ್ನೋದಕ್ಕಿಂತ ಪಾರ್ಸಲ್ ಇದೆ, ರೆಗ್ಯುಲರ್ ಪಾರ್ಸಲ್ ಇದೆ. ಬಟ್ ಆದರೆ ಎಲ್ಲ ಅಪಾರ್ಟ್ಮೆಂಟಲ್ಲೂ ಸಿಂಗಲ್ ಬಂದಿದೆ. ಜಾಸ್ತಿ ಏನು ಬಂದಿಲ್ಲ. ಬೆಳಗ್ಗೆ ಸಿಂಗಲ್ ಪಾರ್ಸಲ್ ಇತ್ತು ಜಾಸ್ತಿ. ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಇವಾಗಲೂ ಅಷ್ಟಿಲ್ಲ, ಸ್ವಲ್ಪ ಕಡಿಮೆನೇ ಇದೆ. ಆದಷ್ಟು ಟ್ರೈ ಮಾಡ್ತೀನಿ ವಿಡಿಯೋ ಮಾಡೋಕ್ಕೆ. ಬನ್ನಿ ಈಗ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡ್ತಾ ಇದ್ದೀರಲ್ಲ, 79 ಪಾರ್ಸಲಲ್ಲಿ 3 ಪಾರ್ಸಲ್ ನನ್ನ ರೂಟ್ ಅಲ್ಲ, ಬೇರೆ ರೂಟು. ಈ ಥರ ಇದೆ, ದೊಡ್ಡದಿದೆ ನೋಡಿ. ಇದು ನಾನು ಮಾಡೋ ರೂಟು. ಇದು ಬೇರೆಯವ್ರದ್ದು 101, 102, 103 ಬಂದ್ಬಿಟ್ಟು ಬೇರೆಯವ್ರದ್ದು. ಮಿಸ್ ಆಗಿರೋದು ಬ್ಯಾಗಲ್ಲಿ ಬಂದಿದೆ. ಇದನ್ನ 3 ಬಿಟ್ಟರೆ ನಂದು ಒಟ್ಟು 76 ಪಾರ್ಸಲ್ ಆಗುತ್ತೆ. ಇದು 3 ಪಾರ್ಸಲ್ನ ಸಂಜೆ ಈವ್ನಿಂಗ್ ಶಿಫ್ಟ್ ಬರ್ತಾರಲ್ಲ ಅವ್ರ ಕೈಲಿ ಕೊಟ್ಟು ಕಳಿಸ್ತೀನಿ. நீங்கள் டயல் செய்தியை தற்போது பிஸியாக உள்ளது. ಹಲೋ, ಅಮೆಜಾನ್ ಡೆಲಿವರಿ. ಅದು OTP ಇದೆಯಲ್ಲ, OTP ಹೇಳಿ. ಹಾಂ, ನಾನೇ ಇರೋದು ಆಚೆ. ಇದೀರ ಕಸ್ಟಮರ್ ಇಲ್ಲ ಇದ್ದಾರೆ, ಕೊಟ್ಟೋಗೋದೆ. 520988. ಈ ಚೀಲದಲ್ಲಿ ಇಲ್ಲ 18 ಪಾರ್ಸಲ್ ಇದೆ. ಇದೊಂದೇ ಅಪಾರ್ಟ್ಮೆಂಟ್ದು. ಬನ್ನಿ, ಇದ್ರೊಳಗೆ ಹೋಗ್ತಾ ಇದ್ದೀನಿ. ಆರಂಭ ಸ್ಟಾರ್ಟ್ ಮಾಡ್ತೀನಿ. ಯಾವಾಗ ಇದು ಮುಗಿಸ್ತೀನಿ ಅಂತ ನಿಮಗೆ ವೀಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋ ನೋಡಿ. ಇವಾಗ ನಾನು ಎಂಟ್ರಿ ಮಾಡಿಸ್ತಾ ಇದ್ದೀನಿ. ಸೆಕ್ಯೂರಿಟಿ ಹತ್ರ ಬಂದಿದ್ದೀನಿ ಎಂಟ್ರಿ ಮಾಡಿಸೋಕ್ಕೆ. ಈಗ ಎಂಟ್ರಿ ಆದಮೇಲೆ ನಾನು ಅಪಾರ್ಟ್ಮೆಂಟ್ ಒಳಗೆ ಹೋಗ್ತೀನಲ್ಲ, ಅವಾಗ ಹೇಳ್ತೀನಿ ಎಷ್ಟು ಗಂಟೆಗೆ ನಾನು ಸ್ಟಾರ್ಟ್ ಮಾಡಿ ಎಷ್ಟು ಗಂಟೆಗೆ ಮುಗಿಸ್ತೀನಿ ಅಂತ ನಿಮ್ಗೆ ಹೇಳ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. 17 ಪಾರ್ಸಲ್ಲಿ 2 ಪಾರ್ಸಲ್ ಗೇಟ್ ಹತ್ರ ಕೊಟ್ಟು ಇವಾಗ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮು 2:59. ನಾನಿಲ್ಲಿ ಸ್ಟಾರ್ಟ್ ಮಾಡಿದ್ದು 5:38ಕ್ಕೆ. 20 ನಿಮಿಷದಲ್ಲಿ 15 ಪಾರ್ಸಲ್ ಡೆಲಿವರಿ ಮಾಡಿದ್ದೀನಿ. ಈ ಪೇಮೆಂಟ್ ಲಿಂಕಾ? ಓಕೆ ಮೇಡಮ್, ಐ ಸೆಂಡ್ ಇಟ್ ಯು, ಚೆಕ್ ಇನ್ ವಾಟ್ಸಪ್. ಓಕೆ, ಥ್ಯಾಂಕ್ ಯು ಮೇಡಮ್, ವೆಲ್ಕಮ್. ಅಮೆಜಾನ್ ಡೆಲಿವರಿ ಸರ್? हाँ सर, विजय निकेतन अपार्टमेंट. हाँ सर, रिसीव्ड, ಥ್ಯಾಂಕ್ ಯು. ನನ್ನ ಕೆಲಸ ಮುಗೀತು. ಟೈಮು 4:49. ಇನ್ನು 3 ಪಾರ್ಸಲ್ ಪೆಂಡಿಂಗ್ ಇದೆ. ಈ 3 ಪಾರ್ಸಲ್ ನನ್ನ ರೂಟ್ ಅಲ್ಲ, 3 ಪಾರ್ಸಲ್ ಬೇರೆಯವ್ರ ರೂಟು. ಈಗ ತೊಗೊಂಡೋಗಿ ಕೊಡಬೇಕು. ಅವ್ರು ಈವ್ನಿಂಗಿಗೆ ಬರ್ತಾರೆ, ಒಂದು 5:15ಗೆ. ಅವ್ರು ತೊಗೊಂಡೋಗಿ ಕೊಡ್ತೀನಿ. ಟೋಟಲ್ ಪ್ಯಾಕೇಜು ಬೆಳಗ್ಗೆ ಬಂದ್ಬಿಟ್ಟು 84, ಇವಾಗ ಬಂದ್ಬಿಟ್ಟು 76. ಬಾಯ್, ಮತ್ತೆ ಸಿಗೋಣ ನಾಳೆ ಡೇ 14ನಲ್ಲಿ.